ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ರೋಬೋಟಿಕ್ ಸರ್ಜರಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳ್ತಿದ್ದೀವಿ. ರೋಬೋಟಿಕ್ ಸರ್ಜರಿ ಬಗ್ಗೆ ಇನ್ನು ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಈ ಕ್ಷೇತ್ರದಲ್ಲೂ ಕೂಡ ರೋಬೋಟ್ನ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇದೆ. ರೋಬೋಟಿಕ್ ಸರ್ಜರಿಯನ್ನ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಹೇಗೆ ಮಾಡ್ತಾರೆ, ಹಾಗೆ ರೋಬೋಟ್ನ ರೋಲ್ ಏನು, ಯಾವ ರೀತಿ ಸರ್ಜರಿ ಆಗತ್ತೆ, ಯಾರಿಗೆ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಬೇಕಾಗಿರುತ್ತೆ, ಮೊದಲಿಗೆ ಏನಿದು, ಈ ವಿಚಾರವನ್ನು ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಪೋಲೋ ಕ್ಯಾನ್ಸರ್ ಸೆಂಟರ್ನಿಂದ ಲೀಡ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ರಾಜಶೇಖರ್ ಕೇಟಿ ಅವರಿದ್ದಾರೆ. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಈಗ ಹೆಚ್ಚಾಗಿ ನಾವು ಮೆಡಿಕಲ್ ಫೀಲ್ಡಲ್ಲಿ ಹೆಸರು ಕೇಳ್ತಿರೋದು ಈ ರೋಬೋಟ್ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಕೇಳೋಕ್ಕಿಂತ ಮುಂಚೆ ಹಿಪ್ ಮತ್ತು ನೀ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಅದರಲ್ಲೂ ಕೂಡ ರೋಬೋಟಿಕ್ ಸರ್ಜರಿ ಕೇಳ್ಪಡ್ತಿದ್ದೀವಿ. ಬಟ್ ಮೊದಲಿಗೆ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಏನು, ಯಾವಾಗ ಆ ಸಂದರ್ಭ ಬರಬಹುದು, ರೀಪ್ಲೇಸ್ ಮಾಡಬೇಕು ಅನ್ನೋ ಒಂದು ಸಂದರ್ಭ? ಎನಿ ಆರ್ಥರೈಟಿಸ್ ಅಂದರೆ ಹಿಪ್ ಆರ್ ನೀ ಆರ್ಥರೈಟಿಸಲ್ಲಿ ನೀ ಅಂದರೆ ಗ್ರೇಡ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಹೇಳ್ತೀವಿ. ಸೊ ಗ್ರೇಡ್ 1 and 2, 3 ಯೂಶಲಿ ನಾವು ಈ ಮೆಡಿಸಿನಲ್ಲಿ ಮಾತ್ರೆ, ಎಕ್ಸಸೈಸು, ಇಂಜೆಕ್ಷನ್ಸಲ್ಲಿ ಮ್ಯಾನೇಜ್ ಮಾಡ್ಬೋದು. ಗ್ರೇಡ್ 4 ಆರ್ಥರೈಟಿಸ್ ಅಂತಂದರೆ ಅಲ್ಲಿ ನಮಗೆ ಕಾರ್ಟ್ಲೇಜ್ ಅನ್ನೋದು ಪೂರ ಕಂಪ್ಲೀಟ್ ಸೌದೋಗಿರುತ್ತೆ. ಅದು ನಾನಾ ಕಾರಣಗಳಿಂದ ಸೌದಿರುತ್ತೆ. ಆ ಒಂದು ಇದರಲ್ಲಿ ನಾವು ಏನಾಗೋದು ಎಕ್ಸ್ರೇ ಮಾಡಿದಾಗ, ನಿಂತಿರೋದೊಂದು ಎಕ್ಸ್ರೇ ಮಾಡಿದಾಗ ಮೂಳೆ ಹತ್ಕೊಂಡ್ಬಿಟ್ಟಿರ್ತೈತೆ. ಅವ್ರಿಗೆ ಭಾಳ ಪೇಯ್ನ್ ಇರುತ್ತೆ. ಆಮೇಲೆ ಸ್ವಲ್ಪನೂ ನಡೆಯೋಕ್ಕಾಗ್ತಿರಲ್ಲ. ಮೊದಲೆಲ್ಲ 4 ಕಿಲೋಮೀಟರ್ ನಡೀತಿದ್ರು, ಬರ್ತಾ 3 ಕಿಲೋಮೀಟರ್ಸ್ ಬರ್ತಾರೆ, 3 ಕಿಲೋಮೀಟ್ರು, 2 ಕಿಲೋಮೀಟ್ರು, 1 ಕಿಲೋಮೀಟ್ರ್ ಅಂತ ಬರ್ತಾರೆ. ಹಾಗೆ ಕಮ್ಮಿ ಆದಂಗೆ ಆಗ್ತಾ ಅವರಿಗೆ ಪೇಯ್ನ್ ಜಾಸ್ತಿ ಆಗಿ ಅವ್ರಿಗೆ ಪೇಯ್ನ್ ಕಿಲ್ಲರ್ ತೊಗೊಂಡ್ರೂ ವರ್ಕ್ ಆಗಲ್ಲ, ಇಂಜೆಕ್ಷನ್ಸ್ ತೊಗೊಂಡಿದ್ರು ವರ್ಕ್ ಆಗ್ತಿರಲ್ಲ, ಮತ್ತು ಲೂಬ್ರಿಕೇಷನ್ ಮೆಡಿಸಿನ್ಸ್ ಅಂತ ನಾನಾ ಥರದ್ದು ಬಂದಿರ್ತವೆ, ಯಾವುದೂ ವರ್ಕ್ ಆಗ್ತಿರಲ್ಲ. ಸೊ ಅವ್ರಿಗೆ ಸಾಕಾಗ್ಬಿಟ್ಟಿರುತ್ತೆ ಈ ನೋವಿಗೆ ಅಂತೇಳಿ. ನನಗೆ ಈ ನೋವಿನಿಂದ ಮುಕ್ತಿ ಆಗಬೇಕು, ನೋವು ಹೋಗಬೇಕು ಅಂತ ಒಂದಿದ್ದವ್ರಿಗೆ ಈ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಒಂದು ವರದಾನ ಅಂತಲೇ ಹೇಳ್ಬೋದು. ಸರಿ, ಓಕೆ. ಸೊ ಈ ನೀ ರಿಪ್ಲೇಸ್ಮೆಂಟಲ್ಲಿ ಮತ್ತೆ ಅಗೇನ್ ಈಗ ನ್ಯೂವರ್ ಟೆಕ್ನಾಲಜಿ ಅಂತಂದರೆ ರೋಬೋಟಿಕ್ಸ್ ಅಂತ ಬಂದಿದೆ. ಅರ್ಲಿಯರ್ ಒಂದು ಕಂಪ್ಯೂಟರ್ ಅಸಿಸ್ಟೆಡ್ ಸರ್ಜರಿ ಅಂತ ಇತ್ತು. ಆಮೇಲೆ ನಾವು ಫಸ್ಟ್ ಕಂಪ್ಯೂಟರ್ ಸರ್ಜರಿ ನಾನು ಬಾಂಬೆ ಇದ್ದಾಗ ನಮ್ಮ ಬಾಸ್ ತೊಗೊಂಡಿದ್ದ, ಆವಾಗ 2002 ಅಲ್ಲಿ 3 ಬಂದಿದ್ದು. ಸೊ ಆವಾಗ ದೆನ್ ವಿ ಕಂಪ್ಲೀಟ್ಲಿ ಆಲ್ಮೋಸ್ಟ್ 10 years ಕಂಪ್ಯೂಟರ್ ಸರ್ಜರಿಲಿ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಮತ್ತೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅದ್ರ ಬಗ್ಗೆ ಪೇಪರೆಲ್ಲ ಪ್ರೆಸೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನೆಕ್ಸ್ಟು ಕಂಪ್ಯೂಟರ್ ಸರ್ಜರೀಸು ಅಷ್ಟು ಡಿಮ್ಯಾಂಡ್ ಕಮ್ಮಿ ಆಗ್ತಾ ಬಂದಂಗೆ ಅದರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತಿತ್ತು, ರಿಜಿಸ್ಟ್ರೇಷನ್ ಎಲ್ಲ ಇಶ್ಯೂ ಇತ್ತು. ಸೊ ಹಾಗೆ ದೆನ್ ನಾವು ದಿ ರೋಬೋಟಿಕ್ ಬಂದಿದ್ದು. ಸೊ ರೋಬೋಟಿಕಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ CT ಸ್ಕ್ಯಾನ್ ಅಂತ ಮಾಡಿ, CT ಸ್ಕ್ಯಾನ್ ಮಾಡಿದ ಮೇಲೆ ನಾವು ಅದನ್ನು ಪ್ಲ್ಯಾನಿಂಗ್ ಅಂತ ಮಾಡ್ತೀವಿ. ಪ್ಲ್ಯಾನಿಂಗ್ ಅಂತ ಮಾಡಿ ಅದರಲ್ಲಿ ನಾವು ಎಕ್ಸಾಕ್ಟ್ಲಿ ಏನು ಒಬ್ಬ ಮನುಷ್ಯನ ಕಾಲು ಸೈಜ್ ಏನಿದೆ ಅದಕ್ಕೆ ಸೈಜಸ್ ಏನು ಪಾರ್ಟ್ಸ್ ಬರುತ್ತೆ ಅಂತ ಎಲ್ಲ ಕರೆಕ್ಟಾಗಿ ತೋರಿಸುತ್ತೆ. ಅದು ತೋರಿಸಿದ ಮೇಲೆ ನಾವು ಮತ್ತೆ ಅದನ್ನು CT ಸ್ಕ್ಯಾನ್ ಮಾಡಬೇಕಾದ್ರೆ ಮಾಡಿದ ಮೇಲೆ ಅದು ಫಸ್ಟು ಒಂದು ಇಂಪಾರ್ಟೆಂಟ್ ಏನು ಮಾಡ್ತೀವಿ ಅಂದರೆ ಅಲ್ಲಿ ಒಂದು ಪಾಯಿಂಟ್ಸ್ ಏನು ತೊಗೊತೀವಲ್ಲ, ರಿಜಿಸ್ಟ್ರೇಷನ್ CT ಸ್ಕ್ಯಾನ್ ಮಾಡಿದಾಗ ಅದು ಸೈಜಸ್ಸು ಅಂದರೆ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ. ಅದಕ್ಕೆಂದರೆ CT ಸ್ಕ್ಯಾನಲ್ಲಿ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಪರ್ಟಿಕ್ಯುಲರ್ಲಿ CT ಸ್ಕ್ಯಾನಲ್ಲಿ ಅಕ್ಯುರೇಟ್ಲಿ ವಿ ಕ್ಯಾನ್ ಟೇಕ್ ದ ಪಾಯಿಂಟ್ಸ್. ಸೊ ಆವಾಗೇನಾಗುತ್ತೆ, ನಮಗೆ ಸೈಜ್ ಮಿಸ್ ಮ್ಯಾಚ್ ಆಗೋದಾಗಲಿ, ಕರೆಕ್ಟಾಗಿ ಪಾರ್ಟ್ಸ್ ಫಿಟ್ಟಿಂಗ್ ಆಗಲಿ ಒಂದು ಗೊತ್ತಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅಲೈನ್ಮೆಂಟ್ ಅಂತ. ಸೊ ಅಲೈನ್ಮೆಂಟ್ ಅಂತಂದರೆ ಒಂದು ಕಾರ್ ಅಲೈನ್ಮೆಂಟ್ ಚೆನ್ನಾಗಿದ್ದರೆ ಟೈರ್ ಸವಿಯೋದಿಲ್ಲ, ಆ ಥರನೇ ಒಬ್ಬ ಮನುಷ್ಯನ ಕಾಲ್ ಅಲೈನ್ಮೆಂಟ್ ಎಷ್ಟಿದೆ ಅಂತ. ಸೊ ಅದರಲ್ಲಿ ಡಿಫ್ರೆಂಟ್ ಒಂದು ಮೆಥಡ್ಸ್ ಇದೆ. ಸೊ ಒಂದು ಮೆಕ್ಯಾನಿಕಲ್ ಅಲೈನ್ಮೆಂಟು, ಕನೆಮೆಟಿಕ್ ಅಲೈನ್ಮೆಂಟು, ಫಂಕ್ಷನಲ್ ಅಲೈನ್ಮೆಂಟ್ ಅಂತ. ಸೊ ಅವ್ರವ್ರ ಸರ್ಜನ್ ಎಕ್ಸ್ಪೀರಿಯನ್ಸ್ ಮೇಲೆ ವಿ ಕ್ಯಾನ್ ಚೂಸ್ ದಟ್ ಅಲೈನ್ಮೆಂಟ್. ಐ ಹ್ಯಾವ್ ಬಿನ್ ಫಾಲೋಯಿಂಗ್ ದ ಗ್ಯಾಪ್ ಬ್ಯಾಲೆನ್ಸಿಂಗ್ ಮತ್ತು ಫಂಕ್ಷನಲ್ ಅಲೈನ್ಮೆಂಟ್ ಅಂತ ಒಂದು ಯೂಸ್ ಮಾಡಿದ್ವಿ. ಸೊ ಅದರಲ್ಲಿ ಏನಾಗುತ್ತೆ, ಒಂದು CT ಸ್ಕ್ಯಾನ್ ಪ್ಲ್ಯಾನ್ ಮಾಡಿದ ಮೇಲೆ ದೆನ್ ಡ್ಯೂರಿಂಗ್ ಆಪ್ರೇಷನಲ್ಲಿ ನಾವು ಇಂಟ್ರಾ ಆಪ್ರೇಷನಲ್ಲಿ ಪೇಷಂಟ್ ಕಾಲನ್ನ ಎಕ್ಸ್ಪೋಸ್ ಮಾಡಿ ದೆನ್ ದರ್ ಇಸ್ ಎ ರೋಬೋಟಿಕ್ ಕ್ಯಾಮ್ರಾ ಅಂತ ಇರುತ್ತೆ. ಆ ರೋಬೋಟಿಕ್ ಕ್ಯಾಮ್ರಾದಲ್ಲಿ ಈ ಒಂದು ಪಾರ್ಟ್ಸ್ನ ಮತ್ತೆ ನಾವು ರಿಜಿಸ್ಟ್ರೇಷನ್ ಅಂತ ಮಾಡ್ತೀವಿ. ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅದನ್ನು ಪಾರ್ಟ್ಸು ಮೊಣಕಾಲ್ದ ಮತ್ತು ಏನು ಫೀಮರ್ ಬೋನ್ ಅಂತ ಹೇಳ್ತೀವಿ, ಮತ್ತು ಥೈ ಬೋನ್ ಅಂತ ಹೇಳ್ತೀವಿ, ಎರಡೂ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ದೆನ್ ನಾವು ಮತ್ತೆ ಅಗೇನ್ ಆ ಒಂದು
ರೋಬೋಟಿಗೆ 2 ಇನ್ಫಾರ್ಮೇಷನ್ ಸಿಕ್ತು. ಒಂದು CT ಮೊದಲ ಪ್ರೀ ಆಪರೇಷನ್ ಸ್ಕ್ಯಾನ್ ಮಾಡಿದಾಗ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಇವಾಗ ಮತ್ತೆ ನಾವು ಈ ಇಂಟ್ರಾ ಆಪರೇಟಿವ್ ಆ್ಯಕ್ಚುಯಲ್ ಮೂಳೆನ ರಿಜಿಸ್ಟ್ರೇಷನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎರಡನ್ನೂ ಕ್ಲಬ್ ಮಾಡಿದ ಮೇಲೆ ದೆನ್ ನಮಗೆ ಅದು ಮತ್ತೆ ಅಗೇನ್ ಪಾರ್ಟ್ಸ್ ಎಷ್ಟಂತ ತೋರಿಸುತ್ತೆ. ಮತ್ತು ನಾವು ಈ ಲಿಗಮೆಂಟ್ಸ್ ಲ್ಯಾಕ್ಸಿಟಿ, ಲಿಗಮೆಂಟ್ ಟೈಟ್ನೆಸ್ ಯಾವುದು ಗೊತ್ತಾಗೋದಿಲ್ಲ CT ಸ್ಕ್ಯಾನಲ್ಲಿ. ಅವಾಗ ಇಂಟ್ರಾ ಆಪರೇಷನ್ ನಾವು ಮತ್ತೆ ಈಗ ಲಿಗಮೆಂಟ್ ಎಷ್ಟು ಟೈಟ್ ಇದೆ, ಎಷ್ಟು ಲೂಸ್ ಇದೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಅದೊಂದು ಭಾಳ ಇಂಪಾರ್ಟೆಂಟ್. ಸೊ ಆವಾಗ ನಾವು ಈಗೇನು ಮೊದಲು ಬಿಫೋರ್ ಆಪರೇಷನ್ CT ಸ್ಕ್ಯಾನಲ್ಲಿ ನನಗೆ ಸಪೋಸ್ ಸೈಜ್ 3 ಅಥವಾ ಸೈಜ್ C ಅಂತ ಬಂದಿತ್ತು, ಆರ್ D ಅಂತ ಬಂದಿತ್ತು ಅಂತ ತಿಳ್ಕೊಳ್ಳಿ. ಸೊ ಆ ಡ್ಯೂರಿಂಗ್ ಸರ್ಜರಿಯಲ್ಲಿ ಆ ಸೈಜ್ D ನಮಗೆ ಗ್ಯಾಪ್ಸ್ ಅಂತ ಹೇಳ್ತೀವಿ ನೀ ಜಾಯಿಂಟಲ್ಲಿ. ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಅಂದರೆ ಮಡಿಚಿದವು ಮತ್ತು ಸ್ಟ್ರೈಟ್ ಮಾಡಿದ ಕಾಲು ಅವೆರಡೂ ಗ್ಯಾಪ್ಸನ್ನು ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಅವಾಗ ನಾವು ಸೈಜ್ನ ಇದು ಸೈಜ್ D ಅನ್ನೋದು ಕರೆಕ್ಟ್ ಆಗುತ್ತೋ ಸೈಜ್ C ಆಗುತ್ತೋ ಅಂತೇಳಿ ಅಡ್ಜಸ್ಟ್ ಮಾಡೋದು ಇಂಪಾರ್ಟೆಂಟು. ಒಂದು ಅಲೈನ್ಮೆಂಟನ್ನು ಕರೆಕ್ಟಾಗಿ ನಾವು ಮತ್ತೆ ಬ್ಯಾಲೆನ್ಸ್ ಮಾಡ್ಬೋದು ಬೇಸ್ಡ್ ಆನ್ ದ ಲಿಗಮೆಂಟ್ ಲ್ಯಾಕ್ಸಿಟಿ ಅಥವಾ ಟೈಟ್ನೆಸ್ ಮೇಲೆ. ಇವೆರಡರಿಂದ ನಮಗೇನಾಗುತ್ತೆ ಅವಾಗ ದೆನ್ ಆಫ್ಟರ್ ದ ಪ್ಲಾನಿಂಗ್ ದೆನ್ ದ ರೋಬೋ ವಿಲ್ ಕಟ್ ದ ಬೋನ್. ರೋಬೋ ವಿಲ್ ಅಲೌ ಟು ಕಟ್ ದ ಬೋನ್. ಇಟ್ ಈಸ್ ಅನ್ ಆಟೋಮೆಟಿಕ್ ರೋಬೋ ಮತ್ತು ಕೆಲವು ಸತಿ ಹ್ಯಾಂಡ್ ಹೆಲ್ಡ್ ರೋಬೋನೂ ಬರ್ತವೆ. ಇವೆರಡರಲ್ಲೂ ಸೇಮ್ ಮೆಥಡಲ್ಲೇ ಕಟ್ ಮಾಡ್ತೀವಿ. ಒನ್ಸ್ ಅ ಬೋನ್ ಈಸ್ ಕಟ್ ದೆನ್ ವಿ ರಿಮೂವ್ ದ ರಿಮೈನಿಂಗ್ ಪೀಸಸ್ ಆಫ್ ಬೋನ್ ಕಾಲ್ಡ್ ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ. ಅವೆಲ್ಲ ಮತ್ತೆ ಮೈನ್ಯೂಟ್ ರಿಲೀಸಿಂಗ್ ಆಫ್ ದಿ ಲಿಗಮೆಂಟ್ಸ್ ಮಾಡಿದ ಮೇಲೆ ದೆನ್ ಆ್ಯಕ್ಚುಯಲ್ ಸೈಜಿನ ಟ್ರಯಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಬಿಫೋರ್ ಪುಟಿಂಗ್ ದ ಫೈನಲ್ ಪಾರ್ಟ್ಸ್ ಸಮಥಿಂಗ್ ಕಾಲ್ಡ್ ಟ್ರಯಲ್ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಆ ಟ್ರಯಲ್ ಇಂಪ್ಲಾಂಟನ್ನು ಹಾಕಿದ ಮೇಲೆ ಫಿಕ್ಸ್ ಮಾಡೋದಕ್ಕೆ ಮಾಡಿದ ಮೇಲೆ ದೆನ್ ಅಗೇನ್ ವಿ ಚೆಕ್ ಇನ್ ದ ಕ್ಯಾಮ್ರಾ ಆಫ್ ದ ರೋಬೋ ಆ್ಯಂಡ್ ವಾಟ್ ಈಸ್ ಮೈ ಅಲೈನ್ಮೆಂಟ್, ವಾಟ್ ಈಸ್ ದ ವಾಟ್ ವಿ ಆರ್ ಪ್ಲ್ಯಾಂಡ್ ಎಕ್ಸಾಕ್ಟ್ಲಿ ವಿ ಆರ್ ಏಬಲ್ ಟು ನಾವು ಇದನ್ನು ಕರೆಕ್ಟಾಗಿ ಇದೆಯೋ ಅಂತ ಚೆಕ್ ಮಾಡೋದಕ್ಕೆ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಒಂದು ಸೈಜ್ ಫಿಕ್ಸೇಷನ್ ನೋಡ್ಕೋಬೋದು, ಒಂದು ನೀ ಅಲೈನ್ಮೆಂಟ್ ನೋಡೋದು, ಮತ್ತು ಬ್ಯಾಲೆನ್ಸ್ ಆಫ್ ದ ಲಿಗಮೆಂಟ್ಸ್. ಇಷ್ಟು ಮಾಡೋದಕ್ಕೆ ರೋಬೋಟಿಕ್ ಸರ್ಜರಿ ಅಂತ. ಇದೆಲ್ಲ ಓಕೆ ಇದ್ದರೆ ದೆನ್ ವಿ ಕ್ಲೀನ್ ದ ಜಾಯಿಂಟ್. ಅದಕ್ಕೆ ಪಲ್ಸ್ ಲವಾಜ್ ಅಂತ ಹೇಳಿ ಅದನ್ನೆಲ್ಲ ಬೋನ್ಸನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅದನ್ನು ವಿ ಪುಟ್ ದ ಸಿಮೆಂಟ್, ಆ ಸಿಮೆಂಟ್ ಹಾಕಿ ಫಿಕ್ಸ್ ಮಾಡೋದಕ್ಕೆ ದೆನ್ ದ ನೀ ವಿಲ್ ಬಿ ಪ್ರಿಸೈಸ್ಲಿ ವಿ ಕ್ಯಾನ್ ಡೂ ಸೇ ನಮಗೆ ಏನು ಬೇಕಾಗಿತ್ತು ಅದನ್ನು ಪ್ಲ್ಯಾನ್ ಮಾಡಿದ್ದು ಅಂತ ಮಾಡಿಕೊಂಡು ಮಾಡೋದಕ್ಕೆ ರೋಬೋಟಿಕ್ ನೀ ರಿಪ್ಲೇಸ್ ಅಂತ ಹೇಳ್ತೀವಿ. ಇದೇ ಥರನೇ ಹಿಪ್ಪಲ್ಲೂ ಅಷ್ಟೇ. ಓಕೆ ಓಕೆ ಡಾಕ್ಟರ್ ಈಗ ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಈಗ ರೊಬಾಟಿಕ್ ರಿಪ್ಲೇಸ್ಮೆಂಟ್ ಬಗ್ಗೆ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಬ್ರೀಫ್ ಆಗಿ. ಬಟ್ ಜನರಲಿ ಒಂದು ಡೌಟ್ ಇರುತ್ತೆ ಏನಂತ, ರೊಬಾಟಿಕ್ ಸರ್ಜರಿ ಅಂತ ಹೆಸರು ಕೇಳಿದ ತಕ್ಷಣನೇ ಯಾವುದು ರೋಬೋಟ್ ನಮ್ಮ ಸರ್ಜರಿ ಮಾಡುತ್ತಾ, ರೋಬೋಟ್ ಸರ್ಜರಿ ಮಾಡೋದು ಎಷ್ಟು ಸೇಫ್ ಆಗಿರಬಹುದು, ಈ ರೀತಿ ಸಾಕಷ್ಟು ಡೌಟ್ಸ್ ಇರುತ್ತೆ. ಸೊ ಇದನ್ನು ನೀವು ಕ್ಲಾರಿಫೈ ಮಾಡೋದಾದ್ರೆ ವೀಕ್ಷಕರಿಗೆ. ಅದೇ ನಾನು ಈಗೇನು ಮೆಥಡ್ ಹೇಳಿದ್ನಲ್ಲ, ಇಲ್ಲಿ ಕಂಪ್ಲೀಟ್ ರೋಬೋಟಿಕ್ಕೇ ಮಾಡೋದಿಲ್ಲ. ಇಲ್ಲಿ ವಿ ಯೂಸ್ ಎ ರೋಬೋಟ್ ಆ್ಯಸ್ ಎ ಕಟ್ಟಿಂಗ್ ಟೂಲ್. ಅದು ಕಟ್ ಮಾಡುತ್ತೆ ಮೂಳೆನ. ರೋಬೋಟ್ ವಿಲ್ ಶೋ ಮೀ ದ ಸೈಜ್ ಆಫ್ ಪಾರ್ಟ್ಸ್. ರೋಬೋಟ್ ವಿಲ್ ನನಗೆ ಇಂಟ್ರಾ ಆಪರೇಷನಲ್ಲಿ ನನಗೆ ಲಿಗಮೆಂಟ್ಸ್ ಟೈಟ್ನೆಸ್ಸು ಗ್ಯಾಪ್ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಅನುಕೂಲ ಮಾಡೋದಕ್ಕೆ ಇದು ರೋಬೋಟಿಕ್ ನೀ ರಿಪ್ಲೇಸ್ ಅಂತ ಹೇಳ್ತೀವಿ. ಈಗ ಮನುಷ್ಯ ಅಂದಮೇಲೆ ಬರೀ ಮೊಣಕಾಲು ಅಷ್ಟೇ ನೋಡೋದಲ್ಲ, ನಾವು ಮೇಲ್ಗಡೆ ಹಿಪ್ಪಿಂದ ಮೇಲ್ಗಡೆ ಹಿಪ್ ಜಾಯಿಂಟಿಂದ ಕೆಳಗೆ ಆ್ಯಂಕಲ್ ಜಾಯಿಂಟ್ ತನಕನೂ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಅಲೈನ್ಮೆಂಟು ನಮಗೆ ಎಕ್ಸ್ರೇ ಸರ್ಜರಿ ಮಾಡ್ಬೇಕಾದ್ರೆ ನಾವು ಬಿಫೋರ್ ಸರ್ಜರಿ ಕನ್ವೆನ್ಷನಲ್ ಸರ್ಜರಿ ಏನು ಮಾಡ್ಬೇಕಾದ್ರೆ ಹಾಗೆ ಕನ್ವೆನ್ಷನಲ್ಲಿ ಒಂದು ಆರ್ಬಿಟ್ರಿ ನಂಬರ್ ಇಟ್ಕೊಂಡು ಕಟ್ ಮಾಡೋರು ಇರ್ತಾರೆ. ಇನ್ನೊಂದು ಸ್ಕ್ಯಾನೋಗ್ರಾಮ್ ಅಂತ ಮಾಡ್ತೀವಿ. ಸ್ಕ್ಯಾನೋಗ್ರಾಮಲ್ಲಿ ಅದು ಮೆಜರ್ಮೆಂಟ್ ಮಾಡಿ ಆ ಮೂಳೆ ಕಟ್ ಮಾಡಿ ಪಾರ್ಟ್ಸ್ ಫಿಕ್ಸ್ ಮಾಡೋದಕ್ಕೆ ಕನ್ವೆನ್ಷನಲ್ ಮೆಥಡ್. ಅದು ಇಟ್ ಈಸ್ ಅಗೇನ್ ಸರ್ಜನ್ ಡಿಪೆಂಡೆಂಟ್ ಆಗಲಿ. ನಾವು ಕೈಯಿಂದ ಸಾಕಟ್ ಮಾಡ್ಬೇಕಾದ್ರೆ ಮಿಲಿಮೀಟರ್ ಆರ್ಸೋ ಇಯರ್ ಆ್ಯಂಡ್ ದೇರ್ ಎರರ್ ಆಗ್ಬೋದು. ಆದರೆ ರೋಬೋಟಿಕಲ್ಲಿ ನೀವು ಬಿಫೋರ್ ಕಟ್ ಮಾಡ್ಬೇಕಾದ್ರೆ ನಿಮಗೆ ಇದು ತೋರಿಸುತ್ತದೆ, ನೀನು ಇಷ್ಟು ಕಟ್ ಮಾಡ್ತಾ ಇದೆಯಾ, ಇಷ್ಟು ಗ್ಯಾಪ್ ಇದೆ, ಇಷ್ಟು ಅಲೈನ್ಮೆಂಟ್ ಟೈಟ್ ಇದೆ, ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ತದೆ ಇನ್ಫಾರ್ಮೇಷನ್. ಸೊ ಬಿಫೋರ್ ಕಟ್ಟಿಂಗ್ ಓನ್ಲಿ ಐ ಕ್ಯಾನ್ ಎರರ್ನ ಕರೆಕ್ಟ್ ಮಾಡ್ಕೋಬೋದು. ಕರೆಕ್ಟ್ ಮಾಡ್ಕೊಂಡು ಅಲೈನ್ಮೆಂಟ್ ಪರ್ಫೆಕ್ಟ್ ಮಾಡೋಕ್ಕೆ ಇದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮಗೆ ಈಗ ಒಂದು 10 ಸತಿ ನಾನು ಬಾಣ ಬಿಟ್ಟರೆ ಕರೆಕ್ಟಾಗಿ ಅದಕ್ಕೆ ಒಂದು ಈಗ ಅರ್ಜುನದ ಹೆಂಗೆ ಮೀನಿನ ಕಣ್ಣಿಗೋ ಅಥವಾ ನಾನು ಇಲ್ಲೊಂದು ಗುರಿ ಇಟ್ಕೊಂಡು ಇಲ್ಲಿ ಹೊಡೋದು ಅಂದರೆ 10 ಸಲನೂ ಕನ್ವೆನ್ಷನಲ್ಲಿ ನಾವು ಕರೆಕ್ಟಾಗಿ ಹೋಗ್ಬೋದಿಲ್ಲ. 3 ಸಲ ಹೋಗ್ಬೋದು, ಒಂದು ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು. ಆ ಕರೆಕ್ಟಾಗಿ 10 ಸಲನೂ ನಾನು ಅಲ್ಲಿಗೆ ಹೋಗ್ಬೇಕಾ ಪಾಯಿಂಟ್ ಏನು ಅಂತಂದರೆ ಅದು ಒಂಥರ ಇಟ್ ಈಸ್ ಎ ಟೆಕ್ನಾಲಜಿ ಹೆಲ್ಪ್ ಅಂತ. ಸೊ ಅದಕ್ಕೆ ಪ್ರಿಸಿಷನ್ ಅಂತ ಹೇಳ್ತೀವಿ. ಪ್ರಿಸಿಷನಲ್ಲಿ ಏನಾಗುತ್ತೆ, ಒಂದು ಫಿಕ್ಸೇಷನ್ನು, ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸಿಂಗ್ ದ ನೀ ವಿಲ್ ಹೆಲ್ಪ್ಸ್ ಟು ಪೇಷಂಟಿಗೆ ರಿಕವರಿ ಫಾಸ್ಟ್ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ.
ಓಕೆ, ಸೊ ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ರೊಬಾಟಿಕ್ ಸರ್ಜರಿನಲ್ಲೇ ಬರುತ್ತೆ ಅಂತ, ಸೇಮ್ ಎರಡು ಒಂದೇ ಹೆಸರು. ಇದು ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂತಂದರೆ ದಟ್ ಇಸ್ ಮೈ ಓನ್ ಅವರ್ ಓನ್ ಫಿಲಾಸಫಿ. ಐ ಬಿನ್ ಯೂಸಿಂಗ್ ಇಟ್. ಭಾಳ ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಪೇಷಂಟ್ಸ್ ಕಾಂಪ್ಲಿಕೇಶನ್ಸ್ ರೇಟನ್ನು ಹೆಂಗೆ ಕಮ್ಮಿ ಮಾಡ್ಬೋದು ಅಂತ ನೋಡಿ ಅನಲೈಸ್ ಮಾಡೋದಕ್ಕೆ ನನಗೆ ಫಾಸ್ಟ್ ಟ್ರ್ಯಾಕ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಡಾಕ್ಟರ್, ಏನು ಡಿಫ್ರೆನ್ಸ್ ಇರುತ್ತೆ ಫಾಸ್ಟ್ ಟ್ರ್ಯಾಕ್ ಅಂತಂದ್ರೆ ನಾವೇನಾಗುತ್ತೆ, ಪೇಷಂಟ್ಸ್ಗೆ ಭಾಳ ಜನಕ್ಕೆ ಭಾಳ ಹೆದರಿಕೆ ಇದೆ. ನಾನು ನಡೀತೀನಿ ಇಲ್ಲ ಆಪರೇಷನ್ ಥಿಯೇಟ್ರಿಗೆ ಹೋದರೆ ವಾಪಸ್ ಬರ್ತೀನಿಲ್ಲ ಅಂತಲೇ ಹೆದರಿಕೆ ಇರುತ್ತೆ. ನಾನು ಹೋಗ್ಬಿಡ್ತೀನಿ ಅಂತ ಅನ್ನೋದು ಹೆದರಿಕೆ ಇರುತ್ತೆ, ಭಾಳ ಜನಕ್ಕೆ ಇರುತ್ತೆ. ಆ ಫಿಯರ್ ಆಫ್ ಡೆತ್ ಒಂದು, ನಾನು ನಡೀತೀನಿ ಇಲ್ಲ ಅಂತ ಹೆದರಿಕೆ. ಸೊ ಒಂದೇನಾಗುತ್ತೆ, ಆವಾಗ ನಾವು ಎರಡು ಕಾಲ್ ಮಾಡೋ ಬದಲಿ ನಡೆಯೋದು ಕಷ್ಟ ಆಗ್ಬೋದು ಅಂತೇಳಿ ಒಂದು ಕಾಲ್ ಮಾಡ್ತೀವಿ. ಒಂದು ಕಾಲ್ ಮಾಡಿದ ಮೇಲೆ ಅವರಿಗೆ ಇಮಿಡಿಯೇಟಾಗಿ ಒಂದು 6 ಅವರ್ಸಲ್ಲಿ ವಾಕ್ ಮಾಡಿದರೆ ಅವ್ರಿಗೆ ಬರೋ ಕಾನ್ಫಿಡೆನ್ಸು ಭಾಳ ಇರುತ್ತೆ. ಆವಾಗ ನಾನು ವಾಪಸ್ ಬಂದೆ, ನಾನು ನಡೆದೆ, ನಾನು ಧೈರ್ಯ ಬರುತ್ತೆ. ಆಮೇಲೆ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಪೇಯ್ನ್ ಕಡಿಮೆ ಆಯಿತು ಅಂತಂದರೆ ಪೇಷಂಟ್ಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ನಾನು ಆಮೇಲೆ ಮೂರನೇದು ಎಲ್ಡರ್ಲಿ ಪೀಪಲಲ್ಲಿ ಅವ್ರು ಬಾತ್ರೂಮ್ ಹೋಗ್ತೀನೋ ಇಲ್ಲೋ ಅಂತ. ಫಸ್ಟ್ ಆಫ್ ಆಲ್ ಆಲ್ ಎಲ್ಡರ್ಲಿ ಪೀಪಲ್, ಒಂದು ವಯಸ್ಸಾದವ್ರಿಗೆ ಎದುರಿಗೆ ಏನಪ್ಪ ಅಂತಂದರೆ ನಾವು ಇಂಡಿಪೆಂಡೆಂಟಾಗಿ ವಾಕ್ ಮಾಡಬೇಕು, ನಾನು ಟಾಯ್ಲೆಟ್ ಹೋಗಿ ಬರಬೇಕು, ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಸೊ ಹಾಗಾಗಿ ಮೊದಲೆಲ್ಲ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾ ಇದ್ವಿ. ಆವಾಗ ಭಾಳ ಜನ ಸಹಾಯ ಮಾಡೋಕ್ಕಿರೋರು. ಈಗೆಲ್ಲರೂ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಭಾಳ ಜನಕ್ಕೆ ಏನಾಗಿದೆ ಅಂದರೆ, ಅವರು ಬಹುಶಃ ಮಕ್ಕಳು ಐದರ್ ಅಮೇರಿಕಾದಾಗಿರ್ತಾರೋ, ಬೇರೆ ಕಂಟ್ರಿಲಿ ಇರ್ತಾರೋ, ಬೇರೆ ರಾಜ್ಯದಲ್ಲಿ ಇರ್ತಾರೋ, ಬೇರೆ ಸ್ಟೇಟಲ್ಲಿ ಇರ್ತಾರೋ, ಅಥವಾ ಒಂದು ಬೇರೆ ಪ್ಲೇಸಲ್ಲಿ ಇದ್ದಾಗ ಅವ್ರಿಗೆ ಇಲ್ಲಿ ಅಜ್ಜ ಅಜ್ಜಿ ಇಬ್ಬರೇ ಇರ್ತಾರೆ. ಅವರು ಯಾರು ಪೇರೆಂಟ್ಸ್ ಇರ್ತಾರಲ್ಲ ಅವ್ರು ಒಬ್ಬರೇ ಇದ್ದಾಗ ಅವ್ರು ಬಾತ್ರೂಮ್ ಹೋಗೋದು ಇಂಡಿಪೆಂಡೆಂಟ್ ಆಗಲೇಬೇಕಾಗತ್ತೆ. ಅವ್ರ ತಮ್ಮ ಪಾಡಿ ತಾವು ನೋಡ್ಕೋಬೇಕಾಗಿದೆ. ಸೊ ಅವರಿಗೆ ನೋವಿತ್ತು ಅಂತಂದರೆ ಭಾಳ ಕಷ್ಟ ಆಗ್ತಿರುತ್ತೆ. ಅಂಥವ್ರಿಗೆ ಇದು ಭಾಳ ಒಂದು ಇದು. ನಾನು ಎಷ್ಟೋ ಪೇಷಂಟ್ಸು ಎಲ್ಲ ಸರ್ಜರಿ ಮಾಡಿಸ್ಕೊಂಡಿರೋ ಪೇಷಂಟ್ಸ್ ಆಗಲಿ ಭಾಳ ಇಂಡಿಪೆಂಡೆಂಟ್ ಆಗಿ ಕ್ವಾಲಿಟಿ ಲೈಫ್ ಅನ್ನೋದು ಇಂಪ್ರೂವ್ ಆಗಿರುತ್ತೆ. ಸೊ ಇದು ಒಂದು